ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ಚಿಕ್ಕನಾಯಕನಹಳ್ಳಿ ತಾಲೂಕಿನ 24 ಕೆರೆಗಳಿಗೆ ಯಾವಾಗ ಹರಿಯುತ್ತೆ ಹೇಮಾವತಿ ನೀರು? ಇಷ್ಟು ವರ್ಷಗಳಿಂದ ನಮಗೆ ನೀರಿಲ್ಲ. ಹಲವು ವರ್ಷಗಳಿಂದಲೂ ಕೇವಲ ನಾಲೆಯನ್ನ ತೋರಿಸಿ ನಮ್ಮ ಮೂಗಿಗೆ ತುಪ್ಪವನ್ನ ಸವರ್ತಿದ್ದೀರಾ. ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ ಎಂದು ಸರ್ಕಾರದ ವಿರುದ್ಧ ಹಾಗೂ ಆಡಳಿತದ ವಿರುದ್ಧ ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ರೈತ ಹೋರಾಟಗಾರರು ಹಲವು ಸಂಘಟನೆಯವರು ಹೋರಾಟವನ್ನ ಆರಂಭಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹೇಮಾವತಿ ನೀರಿಗಾಗಿ ಅನಿರ್ದಿಷ್ಟಾವಧಿಯ ಮುಷ್ಕರ ಹಾಗೂ ಹೋರಾಟ. ಇಂದಿನಿಂದ ರೈತಪರ ಹೋರಾಟಗಾರರು, ಸ್ವಾಮೀಜಿಗಳು, ಹಲವು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಆರಂಭವಾಗಿದೆ. ತಾಲೂಕಿನ ಸಾವಿರಾರು ರೈತರುಗಳು ಸೇರಿ ಹೇಮಾವತಿ ನೀರಿಗಾಗಿ ರಸ್ತೆ ತಡೆದು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ತಾಲೂಕಿನ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತರಾಗಿ ಮುಚ್ಚುವ ಮೂಲಕ ರೈತರಿಗೆ ಮತ್ತು ಪ್ರತಿಭಟನಾಕಾರರಿಗೆ ಬೆಂಬಲವನ್ನ ಸೂಚಿಸಿದ್ರು. ತಾಲೂಕಿನಲ್ಲಿ ಎಲ್ಲಾ ಸಂಘಟನೆಗಳು ಸಹ ಮುಷ್ಕರಕ್ಕೆ ಬೆಂಬಲವನ್ನ ನೀಡಿದ್ದು, ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆಗಮಿಸಿ ತಾಲೂಕು ಕಚೇರಿವರೆಗೆ ಎತ್ತಿನ ಗಾಡಿ ಹಾಗೂ ಟ್ರಾಕ್ಟರ್ ಮೂಲಕ ಸಾವಿರಾರು ರೈತರು ಆಗಮಿಸಿ ಸರ್ಕಾರ ಮತ್ತು ಆಡಳಿತದ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ತಾಲೂಕು ಕಚೇರಿಗೆ ಆಗಮಿಸಿ ಅಂಬೇಡ್ಕರರ ಪ್ರತಿಮೆ ಮತ್ತು ಮಹಾತ್ಮ ಗಾಂಧಿ ಅವರ ಪ್ರತಿನಿಧಿಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ನಂತರ ಗೋಡೆಕೆರೆ ಮಠದ ಶ್ರೀಗಳು, ತಮಡಿಹಳ್ಳಿ ಹಾಗೂ ಕುಪ್ಪೂರು ಮಠದ ಶ್ರೀಗಳು ಸೇರಿ ಈ ರೈತರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ತಾಲೂಕಿನ 24 ಕೆರೆಗಳಿಗೆ ನೀರು ಹರಿಸುವವರೆಗೂ ಈ ಮುಷ್ಕರವನ್ನ ಕೈಬಿಡುವುದಿಲ್ಲ ಎಂದು ರೈತ ಮುಖಂಡರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ರಸ್ತೆ 150A ತಡೆದು ಕೆಲ ಹೊತ್ತು ಉದ್ವಿಗ್ನ ಸ್ಥಿತಿ ಉಂಟಾಯಿತು. ನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ನಂತರ ಪ್ರತಿಭಟನೆಗೆ ಮುಂದಾದರು. ಆಡಳಿತ ವರ್ಗಕ್ಕೆ ಒಂದು ಎಚ್ಚರಿಕೆ ಗಂಟಾಗಿರ್ತದೆ. ಇನ್ನೇನಾದ್ರೂ ಚಿಕ್ಕನಾಯಕನಹಳ್ಳಿ ತಾಲೂಕನ್ನ ನೀರಾವರಿ ವಂಚಿತ ತಾಲೂಕು ಮಾಡಕ್ಕೆ ಯೋಜನೆಗಳು ನೀವು ತಳೆದಿದ್ರೆ ಇವತ್ತೇ ಕೈ ಬಿಡ್ಬೇಕು. ಅದನ್ನ ಏನಾದ್ರೂ ಮುಂದಿನ ದಿನಗಳಲ್ಲಿ ಇಲ್ಲಿನ ತನಕ ಅಸಲ್ಟೆ ಮಾಡೋ ರೀತಿ ಏನಾದ್ರು ಈ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಏನಾದ್ರು ಅಸಲ್ಟೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸೋದನ್ನ ಈ ಹೇಮಾವತಿ ನಾಲಾ ಸಮಿತಿ ಮಾಡಕ್ಕೆ ಇಷ್ಟಪಡುತ್ತೆ. ಇನ್ನು 5 ದಿನ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ. ಎಲ್ಲರೂ ಕೂಡ 5 ದಿನ ಬಂದು ಸಹಕರಿಸಬೇಕು. ಹಗಲು ರಾತ್ರಿ ಎಲ್ಲಾ ರೈತ ಬಂದವರು ಬಂದು ಈ ಹೋರಾಟಕ್ಕೆ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಲೋ ಭಾರತ್ ಮಾತಾ ಕಿ ಯಾತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಆತ್ಮೀಯ ಚಿಕ್ಕನಾಯಕನಹಳ್ಳಿಯ ಅಲಕ್ಷ್ಯತೆ ವಿರುದ್ಧ ಇನ್ಮುಂದೆ ಇದುವರೆಗೂ ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದ್ವಿ. ನಮಗೂ ಕೂಡ ರಾಜ್ಯದ, ದೇಶದಲ್ಲಿ ಬೇರೆ ಬೇರೆ ರೈತ ಹೋರಾಟಗಳು ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ನಾವು ಯಾವತ್ತೂ ಕೂಡ ನಮ್ಮ ನಾಗರಿಕ ಜವಾಬ್ದಾರಿಗಳನ್ನು ಮರೆತು ನಾವೆಲ್ಲರೂ ಕೂಡ ಪ್ರಬುದ್ಧ ರೈತರಾಗಿದ್ದೇವೆ. ಚಿಕ್ಕನಾಯಕನಹಳ್ಳಿ ರೈತರು ಇಷ್ಟು ಹೋರಾಟಗಳು ಮಾಡಿದ್ರು ಕೂಡ ಯಾವತ್ತೂ ಕೂಡ ಶಾಂತಿಗೆ ಭಂಗ ತರೋದಾಗ್ಲಿ ತಾಲೂಕಿನ ಅಧಿಕಾರಿಗಳಿಗೆ ಕೊಟ್ಟು ನಾವು ಎಷ್ಟೇ ಕಹಿಯಾಗಿ ನಾವು ಅನುಭವಿಸ್ತೀವಿ, ನಾವು ತಡೆಗಳ ಶಕ್ತಿ ಇದೆ. ಇದು ಸಾಂಕೇತಿಕವಲ್ಲ, ಅವರ ಕರ್ತವ್ಯದ ಎಚ್ಚರಿಕೆ. ಅಷ್ಟೇ ಪ್ರೀತಿಯಿಂದ ಶ್ರೀಗಳು ಪ್ರಸಾದವನ್ನು ಕೊಡ್ತಾರೆ. ಹಣ್ಣು ಬಹಳ ರುಚಿಯಾಗಿದೆ. ಈ ತಾಲೂಕಿನ ಮಣ್ಣಿನ ಹಣ್ಣು 2 ಹಣ್ಣು ತಿನ್ರಿ, ಶ್ರೀಗಳು ಕೊಡ್ತಾರೆ. ಆ ಹಣ್ಣಿನ ರುಚಿ ನೋಡೇ ಯಾಕಾಗ್ಲಿ ಈ ಸರ್ಕಾರಕ್ಕೆ, ಈ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಅಸಾಧ್ಯವಾದಷ್ಟು ಏನಾದ್ರೂ ಮಾಡಿ ಇನ್ನೊಂದು ವಾರ 15 ನಮ್ಮ ತಾಲೂಕಿನ ಕೆರೆ ಕಟ್ಟೆ ತುಂಬಂಗೆ ನೀರು ಬಿಡ್ಸಕ್ಕಾರುವ ದೊಡ್ಡ ಮನಸ್ಸು ಮಾಡಿ. ಇದು ಹಣ್ಣು, ಈ ತಾಲೂಕಿನ ಹಣ್ಣು ಹಣ್ಣು ಬಹಳ ರುಚಿಯಾಗಿದೆ. ಒಂದು ಸಹನಶೀಲ ಶಕ್ತಿ ಮತ್ತು ಸಂಘಟನೆ ಶಕ್ತಿ. ಮೊನ್ನೆ ಕಾಕ್ರೋಚ್ ನೋಡಿರಲ್ಲ, ಅದು ಹಿಂಸೆಯ ರೂಪ. ನಾವು ಆ ಥರ ಮಾಡಂಗಿಲ್ಲ, ಶಾಂತಿ ಮತ್ತು ಸಂಯಮದಿಂದ ವರ್ತಿಸಬೇಕಾಗ್ತದೆ. ಇನ್ನೊಂದು ಮಹಾತ್ಮ ಗಾಂಧೀಜಿ 1947 ಮಾಡಿರಲ್ಲ ಅಹಿಂಸಾ, ಆ ರೀತಿಯಿಂದ ನಮ್ಮ ನೀರು ನಮ್ಮ ಹಕ್ಕು. ಈ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಧ್ವನಿಯಾಗಿ, ನಿಮ್ಮ ಹೋರಾಟಕ್ಕೆ ಧ್ವನಿಯಾಗಿ ನಾವೆಲ್ಲ ಬಂದಿದ್ದೀವಿ. ಒಂದು 2 ರೀತಿಯಿಂದ ನಡೀತದೆ. ಒಂದು, ನಮ್ಮ ಸಾರ್ವಜನಿಕ ಬದುಕಿನಲ್ಲಿ 2 ರೀತಿಯ ಹೋರಾಟಗಳು ಬರ್ತವೆ. ಒಂದು ಬದುಕಿಗಾಗಿ, ಇನ್ನೊಂದು ಸಮಾಜಕ್ಕಾಗಿ. ಆ ಹಿನ್ನೆಲೆಯಲ್ಲಿ ನಿಮ್ಮ ಧ್ವನಿಯಾಗಿ ನಾವೆಲ್ಲರೂ ಕೂಡ 3 ಜನ ನಿಲ್ತೀವಿ.
ನಿರಂತರವಾಗಿ ಸುಮಾರು ವರ್ಷಗಳಿಂದ ನಡೀತಕ್ಕಂಥ ನೀರಾವರಿ ಹೋರಾಟ ಅಂತಕ್ಕಂಥದ್ದು ಕೇವಲ ಹೋರಾಟವಾಗಿಯೇ ಉಳಿದೈತೆ ಹೊರತು ಅದು ಇದುವರೆಗೂ ಕಾರ್ಯಗತ ಆಗ್ತಾ ಇಲ್ಲ. ಆ ಕಾರ್ಯಗತ ಆಗಬೇಕು ಅಂತಲೇ ಇವತ್ತು ನಮ್ಮ ಎಲ್ಲ ರೈತರುಗಳು ಸಹ, ಪ್ರತಿ ತಾಲೂಕಿನ ಎಲ್ಲ ರೈತರುಗಳು, ನೊಂದಂಥ ರೈತರುಗಳು ಅದರಲ್ಲೂ ವಿಶೇಷವಾಗಿ ಎಲ್ಲರೂ ಬಂದು ಇವತ್ತು ಈ ಒಂದು ಹೋರಾಟವನ್ನು ಬೆಂಬಲಿಸಿ ಸತ್ಯಾಗ್ರಹವೂ ಸಹ ಮಾಡಬೇಕು ಅಂತ ಅಂದ್ಬಿಟ್ಟು ಧರಣಿ ಹೂಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಹ, ಎಲ್ಲ ನಮ್ಮ ತಾಲೂಕಿನ ಸಮಸ್ತ ನಾಗರಿಕರು ಸಹ ಇದಕ್ಕೆ ಸ್ಪಂದಿಸಬೇಕು ಅಂತ ನಾವು ಈ ಮೂಲಕ 10 ವರ್ಷದಿಂದ ನೀರು ಬಿಟ್ಟೇ ಇಲ್ಲ ಈ ಭಾಗಕ್ಕೆ. ಕುಡಿಯೋ ನೀರು ಇಲ್ಲ, ನಮ್ಗೆ ಇಲ್ಲಿ ಭಾರಿ ತೊಂದರೆ ಆಗ್ತೈತೆ. ಕಂಟಾಡ್ತಾರು ನಮ್ಗೆ. ಇವತ್ತು ಸ್ಟ್ರೈಕ್ ಮಾಡ್ತಾ ಇದೀರಲ್ಲ, ಸ್ಟ್ರೈಕ್ ಮಾಡ್ತಾ ಇದ್ವಿ. ನಮ್ಮ ರೈತರೆಲ್ಲ ಸ್ಪಂದಿಸ್ಯವ್ರೆ. ಇನ್ನು ಮುಂದೆ ಯಾರು ರೈತರು ಅಲ್ಲ ಮಳೆ ಹೋಗಿ ಹಿಂಗಾಗಿದೆ, ನೀರು ಬಿಟ್ಟಿಲ್ಲ ಅಂದರೆ ಇದನ್ನು ಮುಂದುವರಿಸ್ತೀವಿ. ಈಗ ನೀರು ಬಿಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಾ? ಹಿಂಗೂ ಮತ್ತೆ ಹಿಂಗೆ ಮುಂದುವರೆದ್ರೆ ಇಲ್ಲೇ ಅಡುಗೆ ಮಾಡ್ಕೊಂಡು ಉಣ್ತೀವಿ. ನಮಸ್ಕಾರ ಹೋಗ್ತೀವಿ. 5 ದಿವಸ ಕಳೆದ್ಮೇಲೆ ದನ ಕರ ಇಲ್ಲೇ ಇರ್ತೀವಿ. ಆಧಾರ ಏನಪ್ಪ ಅಂದರೆ ನೀರು ಬಿಡಬೇಕು, ಕೂಲಿ ನಾಲಿ ಮಾಡಿ ನೀರನ್ನು ನೀರು ಬಂದರೆ ಕೂಲಿ ನಾಲಿ ಮಾಡಿ ಸಾಲವನ್ನು ಕಟ್ಟಬಹುದು. ಕಟ್ಟಲಿಲ್ಲ ಅಂದರೆ ದನ ಕರ ನೀರು ನಮ್ಮ ಮನುಷ್ಯರು ಸಹ ಸತ್ತೋಗ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನೀರನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ನೀರು ನಿಮ್ಮ ಹೋರಾಟ ಅಂತೀರಾ? ನೀರಿಗಾಗಿ ಹೋರಾಟ ನಮ್ಮ ಮಾಡ್ತಿದ್ದೀರಾ? ನೀರು ನಮ್ಮ ಹೋರಾಟ. ಆದರೆ ಏನಪ್ಪ ಅಂತಂದ್ರೆ ಕುರಿ ಮೇಕೆ ದನ ಕರ ಎಲ್ಲ ಸಾಯ್ತಾ ಇದ್ದಾವೆ. ಇವತ್ತು ತಾಲೂಕು ಆಫೀಸ್ ಹತ್ರ ಮೇಕೆ ಇಟ್ಕೊಂಬರ್ಬೇಕು ಅಂತ ಮಾಡಿದ್ದೆ. ಕುಡಿಯೋಕ್ಕೆ ನೀರಿಲ್ಲ ಮೇಕೆಗಳಿಗೆ. ಒಂದೊಂದು ಚುಟ್ಕ ಒಂದೊಂದು 1/4 ಲೀಟ್ರ್ ನೀರು ಕುಡಿಯಲ್ಲ ಮೇಕೆ. ಅಂಥವ್ರಿಗೂ ಮೇಕೆಗೆ ನೀರಿಲ್ಲ. ರೈತರು ಈಗ ಏನು ಮಾಡೋದು ಏನು ಎತ್ತ ಅನ್ನೋದು ನೀವೇ ಎಲ್ಲ ಸಹಕಾರ ಸಂಘದವರು ಎಲ್ಲ ಬಂದಿದ್ದೀವಿ ನಾವು. ಹೆಬ್ಬೆಕಟ್ಟದಿಂದಲ್ವೇ ಚಿಕ್ಕನಾಯಕನಹಳ್ಳಿ, ಗೊಡೆಕೆರೆ, ಬರ್ಗೂರು, ಬಂಗಾರಗೆರೆ, ಓಟಿಕೆರೆ, ಎಳೆನಹಳ್ಳಿ, ಬರ್ಗೂರು ಈ ಕಡೆ ವಟಾರದವರೆಲ್ಲ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಆದರೆ ಕುಡಿಯೋಕ್ಕೆ ನೀರಿಲ್ಲ ಅಂತ ನಾವು ಉದ್ದೇಶಕ್ಕೆ ನಾವು ಬರೋಂಗೇ ಇಲ್ಲ ಹೇಳಿ ನೀರು ಬಿಡ್ದಲ್ಲೇ ಇನ್ನೂ ಕಾಟಾಚಾರ ಕೆಲಸ ಮಾಡ್ಕೊಂಡು ಇಲ್ಲಿ ಅಧಿಕಾರಿಗಳು ಕೈವಾಡಾಯ್ತೋ, ರಾಜಕೀಯದವ್ರು ಕೈವಾಡಾಯ್ತೋ, ಇಲ್ಲ ನಮ್ಮ ರೈತರು ಕೈವಾಡಾಯ್ತೋ ಗೊತ್ತಾಗ್ತಿಲ್ಲ. ಸಾಯ್ತಿರೋರು ಮಾತ್ರ ರೈತರೇ. ದನ ಕರಿಗೆ ಮೇವಿಲ್ಲ. ಇವತ್ತು ಮಳೆ ಬಂದಿಲ್ಲ. ಮಳೆ ಬಂದಿದ್ರೆ ಇವತ್ತು ಯಾರೂ ಸೇರ್ಕೊಂತಿರ್ಲಿಲ್ಲ ಜನ. ಮಳೆನೂ ಇಲ್ಲ, ನೀರೂ ಇಲ್ಲ. ಇಲ್ಲ ದನ ಕರ ತಗೊಂಡೋಗಿ ತಾಲೂಕಾಫೀಸಾಗ ಕಟ್ಟಬೇಕು, ಇಲ್ಲ ಅಂದ್ರೆ ಊರು ಬಿಟ್ಟು ಹೋಗ್ಬೇಕು. ಆ ಪರಿಸ್ಥಿತಿಗೆ ಬಂದು ತೋಟನೂ ಒಣಗಿಸ್ಕೊಂಡು ದನನೂ ಕಳ್ಕೊಂಡು ಜೀವನ ಇನ್ಯಾಕಿರ್ಬೇಕು ರೈತ? ಅದು ಅರ್ಥವಾಗ್ತಾ ಇಲ್ಲ ಕಾಂಟ್ರಾಕ್ಟ್ದಾರಿಗೆ. ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ. ನಾವು ಇವತ್ತಿನಿಂದ ದಂಡಿ ಸ್ಟಾರ್ಟ್ ಮಾಡಿದ್ದೀವಿ. ಅವರು ನೀರು ಬಿಟ್ಟು ರೆಡಿ ಆಗೈತೆ ನಮ್ಮ ಚಾನಲ್ ಅನ್ನೋವರೆಗೂ ನಾವು ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಹೆಂಡತಿ ಮಕ್ಕಳು ಎಲ್ಲ ಇಲ್ಲೇ ಇರ್ತೀವಿ. ದನ ಕರನೂ ಇಲ್ಲೇ ಇರ್ತವೆ. ಇದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಕನಿಕರ ಇತ್ತ ಮಾಡಲಿ, ಇಲ್ವಾ ಹಿಂಗೆ ಆಟ ಆಡಿಸ್ಬೇಕು ಅನ್ನೋಂಗಿದ್ರೆ ನಾವೇ ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ಮ ಸಂಸ್ಥೆ ಕೇಂದ್ರ ಸರ್ಕಾರದ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯಲ್ಲಿ ನೋಂದಿತವಾಗಿದೆ. ರೈತರ ಬೆಳೆಗಳಿಗಾಗಿ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರಗಳು, ನ್ಯಾನೋ ತಂತ್ರಜ್ಞಾನ ಆಧಾರಿತ ಕೃಷಿ ಉತ್ಪನ್ನಗಳು ಹಾಗೂ ಆಯುರ್ವೇದಿಕ್ ಪರಿಹಾರಗಳು ನಮ್ಮಲ್ಲಿ ಲಭ್ಯ. ಉತ್ತಮ ಫಲಿತಾಂಶ ನೀಡುವ ಉತ್ಪನ್ನಗಳು. ನಮ್ಮ ಸಂಸ್ಥೆಯ ಉದ್ದೇಶ ಭೂಮಿಯನ್ನ ಫಲವತ್ತಾಗಿ ಮಾಡಿ ವಿಷಮುಕ್ತ ಮತ್ತು ಸಾವಯವ ಕೃಷಿಯನ್ನ ಉತ್ತೇಜಿಸುವುದು. ಆರೋಗ್ಯಕರ ಭವಿಷ್ಯಕ್ಕಾಗಿ ಎಂದೇ ಭೇಟಿ ನೀಡಿ ವರ್ಷ ಆರ್ಗ್ಯಾನಿಕ್ಸ್ ಅಂಡ್ ಆಯುರ್ವೇದಿಕ್ ಸೆಂಟರ್. ದೂರವಾಣಿ ಸಂಖ್ಯೆ 9535440169 9141388550. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.